ಈ ದಿನ ಎಲ್ಲ ಪತ್ರಿಕಾ ಮಿತ್ರರ ಸಮಕ್ಷಮದಲ್ಲಿ ಮತ್ತು ಎಲ್ಲ ನಮ್ಮ ತಂಬಾಕು ಬೆಳೆಗಾರರ ರೈತ ಮುಖಂಡರ ಸಮಕ್ಷಮದಲ್ಲಿ ಈ ಹಿಂದೆ ಏನು 15 ದಿನ ಈ ತಂಬಾಕು ಮಾರ್ಕೆಟ್ ಬಂದಾಗಿತ್ತು. ಅದಕ್ಕೆ ಕಾರಣ ತಂಬಾಕು ಬೆಳೆ ಮೇಲೆ ಅಬಕಾರಿ ಒಂದು 18% ಏನು ಸುಂಕನ ವಿಧಿಸಿದ್ರು. ಆ ಒಂದು ಕಾರಣದಿಂದ ಎಲ್ಲ ವರ್ತಕರು ಸಹ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಅದು ಮಾರ್ಕೆಟ್ ಸ್ಥಗಿತಗೊಂಡಿತ್ತು. ಈ ಒಂದು ವಿಚಾರವಾಗಿ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಎ ಮಂಜು ಅವರು ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲ ಈ ಭಾಗದ ಏನು ಮೈಸೂರು ಮತ್ತು ಹಾಸನ ತಂಬಾಕು ಬೆಳೆಯನ್ನು ಬೆಳೀತಕ್ಕಂಥ ಈ ಭಾಗದ ಎಲ್ಲ ಒಂದು ಶಾಸಕರ ಜೊತೆಗೂಡಿ ಸಂಸದರ ಜೊತೆಗೂಡಿ ಈ ಒಂದು ಮಾನ್ಯ ಈ ಕೇಂದ್ರ ಉಕ್ಕು ಮತ್ತು ಕೈಗಾರಿಕೆ ಸಚಿವರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಗಮನಕ್ಕೆ ತಂದು ಅವ್ರ ಮುಖೇನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ನಿರ್ಮಲಾ ಸೀತಾರಾಮನ್ ವಾಣಿಜ್ಯ ಮಂತ್ರಿಗಳನ್ನ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಈ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಿ ಈ ಒಂದು ಅಬಕಾರಿ ಸುಂಕ ಏನು 18% ವಿಧಿಸಿದ್ರು, ಈ ಒಂದು ಅಬಕಾರಿ ಸುಂಕವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. ಇವತ್ತು ಆ ತೆಗೆದುಹಾಕಿದ್ದರ ಫಲವಾಗಿ ಇವತ್ತು ಇವತ್ತಿನಿಂದ ಮಾರ್ಕೆಟ್ ಪುನರಾರಂಭ ಆಗಿವೆ. ಮಾರ್ಕೆಟ್ ಓಪನ್ ಆಗಿ ಎಲ್ಲ ರೈತರು ಸಹ ತಂಬಾಕನ್ನು ಮಾರ್ಕೆಟಿಗೆ ತಗೊಂಡೋಗಿದ್ದಾರೆ. ಈ ಒಂದು ಕಾರಣದಿಂದ ಈ ಭಾಗದ ಎಲ್ಲ ಬೆಳೆಗಾರರ ಪರವಾಗಿ ಈ ಒಂದು ಅರ್ಕಲಗೂಡು ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ಹಾಸನ ಭಾಗದ ಏನು ತಂಬಾಕು ಬೆಳೆ ಬೆಳೀತಾರೆ ಎಲ್ಲ ರೈತರ ಪರವಾಗಿ ಸನ್ಮಾನ್ಯ ಎ ಮಂಜು ಸರ್ ಅವರಿಗೆ ಹಾಗೂ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ಎಲ್ಲ ರೈತ ಮುಖಂಡರು ಮತ್ತು ರೈತರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಅಂತೇಳಿ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿದ್ದೇನೆ.